ವೆಲ್ಕಮ್ ಬ್ಯಾಕ್ ಟು ದ ಖುಷಿ ಕಿಶನ್ ವ್ಲಾಗ್ಸ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ಒಂದು ಕ್ರಾಫ್ಟ್ ಮಾಡಿ ತೋರಿಸ್ತಿದ್ದೇನೆ. ಅದು ಹೇಗೆ ಅಂತ ಹೇಳಿ ಹೇಳ್ತೇನೆ ಬನ್ನಿ. ಫಸ್ಟಿಗೆ ದಾಸವಾಳದೊಂದು ಸ್ಟೆಮ್ ತೆಕ್ಕೊಂಡಿದ್ದೇನೆ, ಹೈಬಿಸ್ಕಸ್ ಒಂದು ಸ್ಟೆಮ್ಮು. ಮತ್ತು ಈ ನೂಲನ್ನು ಹೀಗೆ ಸುಂದಿ ಹೋದೆ, ಹೀಗೆ ಸುಂದಿ ಆಗೋ ಇಷ್ಟಾಯಿತು. ಈ ಸ್ವಲ್ಪ ನೂಲು ಉಂಟಲ್ವ, ಇದನ್ನು ಹೇಗೆ ಅಂಟಿಸಬೇಕು ಅಂತಲೇ ಹೇಳ್ತೇನೆ. ಫಸ್ಟಿಗೆ ಒಂದು ಗ್ಲೂ ಬೇಕು, ಮತ್ತು ಇಷ್ಟು ಗ್ಲೂವನ್ನು ಪಿಂಚಿ ಇದಕ್ಕೆ ಮಾಡಬೇಕು. ಹೀಗೆ ಸ್ವಲ್ಪ ಅಪ್ಲೈ ಮಾಡಬೇಕು. ಮತ್ತು ಈ ನಿಮ್ಮ ವೈಟ್ ನೂಲಾದರೆ ಒಳ್ಳೆಯದು, ಇದು ಸ್ವಲ್ಪ ಬೇಗ ನಿಲ್ತದೆ. ಈ ಹೀಗೆ ಸುಂದಿ ಹೋಗುವಾಗ ಸ್ವಲ್ಪ ಬೇಗ ನಿಲ್ತದೆ ಈ ವೈಟ್ ನೂಲು. ಬಾಕಿದ ನೂಲಷ್ಟು ಬೇಗ ಒಮ್ಮೆ ನಿಲ್ಲುವುದಿಲ್ಲ, ಆದ ಕಾರಣ ವೈಟ್ ನೂಲು ಒಳ್ಳೆಯದು. ನೋಡಿ, ಹೀಗೆ ಅಮರ್ತಿಸಬೇಕು. ಹೀಗೆ ಮೆಲ್ಲ ಇದರ ವೆಯ್ಟ್ ತಾಗುವಷ್ಟು ಬೇಕಿದೆ. ಇದನ್ನು ಮೆಲ್ಲ ಕೆಳಗಿಡುವ. ನೆಕ್ಸ್ಟ್ ನಿಮ್ಮ ಕಾಂಪೋಸ್ ಉಂಟಲ್ವಾ, ಇದನ್ನು ಹೀಗೆ ಕಾಂಪೋಸಿಗೆ ಇಷ್ಟು ಸಣ್ಣ ಪೆನ್ಸಿಲ್ ಇಟ್ಟು, ಸ್ವಲ್ಪ ಸಣ್ಣ ಆಗಬೇಕು, ನಾನು ಸ್ವಲ್ಪ ದೊಡ್ಡ ಉಂಟು. ಈ ಲೆವೆಲ್ ನೋಡಿ, ಈ ಲೆವೆಲಿಗೆ ಈ ಕೈವಾರ ಉಂಟಲ್ವಾ, ಈ ಕೈವಾರದ ಲೆವೆಲಿಗೆ ಬರಬೇಕು ನಮ್ಮ ಪೆನ್ಸಿಲ್. ಅದು ಲೆವೆಲಿಗೆ ಬರಬೇಕಿದ್ರೆ ನೆಲದ ಮೇಲಿಟ್ಟು ಲೆವೆಲ್ ಮಾಡಬೇಕು. ಮತ್ತು ನೋಡಿ, ಲೆವೆಲ್ ಬಂತು. ಮತ್ತು ನಮಗೆ ಬೇಕಾದಷ್ಟು ಅಳತೆ ನೋಡಿ, ಲೆವೆಲ್ ಉಂಟೀಗ. ನಮಗೆ ಬೇಕಾದಷ್ಟು ಅಳತೆ, ಸಣ್ಣದ ದೊಡ್ಡದ ಅಂತೇಳಿ ನಿಮಗೆ ಬೇಕಾದಷ್ಟು ಅಳತೆ ಉಂಟಾ ಅಂತೇಳಿ ಒಂದು ಹೀಗಿರುವ ತಾವು ಪೇಪರಲ್ಲಿ ಹೀಗೆ ಒಂದು ರೌಂಡ್ ಮಾಡಿ ನೋಡಬೇಕು. ಸರಿಯಾಗಿ ಕೇಳಿಸ್ಲಿಕ್ಕಿಲ್ಲ, ಯಾಕೆ ಅಂತ ಹೇಳಿದರೆ ಮಳೆ ಉಂಟು, ಅದ ಕಾರಣ. ನೋಡಿ, ನಾನು ಇಷ್ಟು ತಗೊಳ್ಳಿದ್ದೇನೆ. ನೋಡಿ, ಇಷ್ಟು ಸಾಕು. ಇಷ್ಟೊಂದು ತಗೊಳ್ಳುವ. ಒಂದು ರೌಂಡ್ ತಗೊಂಡು ಹೀಗೆ ಕಟ್ ಮಾಡಬೇಕು. ನಾನು ಇನ್ನು ಪರ್ಚೇಸಿಗೆ ಹೋಗೋ ಬ್ಲಾಗ್ ಹಾಕ್ತೇನೆ. ಎಲ್ಲಿಗೆ ಅಂತ ಹೇಳಿದರೆ, ನಾನು ಕ್ರಾಫ್ಟ್ ಪರ್ಚೇಸಿಗೆ ಹೋಗೋ ಒಂದು ಬ್ಲಾಗ್ ಹಾಕ್ತೇನೆ. ಅದು ಆದರೆ ಹಾಕ್ತೇನೆ. ನೋಡಿ, ಹೀಗೆ ಒಂದು ರೌಂಡ್ ಶೇಪ್ ಕಟ್ ಮಾಡಿ ಇದನ್ನು ಹೀಗೆ ಮಡಿಸಬೇಕು. ಹೀಗೆ ಮತ್ತೆ ಹೀಗೆ ಮಡಿಸಿದ್ರಿ ಅಲ್ವಾ, ನೋಡಿ, ಹೀಗಿದ್ದದನ್ನು ಹೀಗೆ ಮಡಿಸಿ ಇನ್ನು ಹೀಗೆ ಮಡಿಸಬೇಕು. ಮತ್ತು ಹೀಗಿದ್ದದನ್ನು ಹೀಗೆ ಮಡಿಸಬೇಕು. ಹೀಗೆ ಸ್ವಲ್ಪ ಸರಿಯಾಗಿ ಮಡಿಸಬೇಕು. ನೋಡಿ, ಹೀಗೆ ಮಡಿಸಬೇಕು. ಮತ್ತು ಇದರಲ್ಲಿ ಒಂದು ಹೂವಿನ ಒಂದು ಶೇಪ್ ಮಾಡ್ತೇನೆ. ನೋಡಿ, ಒಂದು ಹೂವಿನ ಶೇಪ್ ಮಾಡಿದ್ದೇನೆ. ಇನ್ನು ಇದನ್ನು ಹೀಗೆ ಕಟ್ ಮಾಡ್ತಾ ಹೋಗಬೇಕು. ಆ ಶೇಪಿಗೆ ಇರುವ ಹಾಗೆ ಕಟ್ ಮಾಡಬೇಕು. ಮತ್ತು ಫ್ಲವರ್ ಬರ್ತದೆ, ಅದು ಹೇಗೆ ಅಂತ ತೋರಿಸ್ತೇನೆ. ಹೀಗೆ ಒಂದು ಫ್ಲವರ್ ಸಿಗ್ಬೋದು ನಿಮಗೆ. ಹೀಗೆ ಒಂದು ಫ್ಲವರ್ ಹೀಗೆ ಬರ್ಬೋದು. ನೋಡಿ, ಈ ರೀತಿ ಇದರಲ್ಲಿ ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದೆ. ನಾನು ಈ ರೀತಿ ಮಾಡಿದ್ದೇನೆ. ನೋಡಿ, ಈ ರೀತಿ ಒಂದು ಫ್ಲವರ್ ರೆಡಿ. ಇನ್ನು ನಮಗೆ ಒಂದು ಮಿಡಿಲ್ಲಿಗೆ ಹಾಕಲಿಕ್ಕೆ ಮಾಡುವ. ಸರಿಯಾಗಿ ಕೇಳಿಸ್ಲಿಕ್ಕಿಲ್ಲ ನಿಮಗೆ. ಮಿಡಲ್ ಹಾಕುವ ಒಂದು ಫ್ಲವರ್ ಸ್ವಲ್ಪ ದೊಡ್ಡ ಮಾಡಬೇಕು. ಅದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಮಿಡಿಲಿಗೆ ಹಾಕುವಷ್ಟು ಫ್ಲವರನ್ನು ಸ್ವಲ್ಪ ದೊಡ್ಡವಾಗಿ ಹೀಗೆ ಮಾಡಬೇಕು.
ಯಾವುದೇ ಕಾರಣಕ್ಕೂ ನೀವು ಈಗ ದೊಡ್ಡ ಒಂದು ರೌಂಡ್ ತೆಗಿತಿದ್ರೆ ನೀವು ಈ ಈ ಒಂದು ಪೆನ್ಸಿಲನ್ನು ಹಿಡಿಲಿಕ್ಕೆ ಬಾರದು. ಹಿಡಿತಿದ್ರೆ ಇದನ್ನೇ ಹಿಡಿಬೇಕು. ಯಾಕಂತ ಹೇಳಿದರೆ ನಾವು ಪೆನ್ಸಿಲನ್ನು ಹಿಡಿಯುವಾಗ ಒಂದು ನಮ್ಮ ಅಳತೆ ಸಣ್ಣ ಆಗಿರ್ಬೋದು, ಸಣ್ಣ ಆಗ್ತದೆ. ಇಲ್ಲದಿದ್ದರೆ ನಾವು ಇಟ್ಟ ಪಾಯಿಂಟಿಂದ ಬೇರೆ ಪಾಯಿಂಟಿಗೆ ಹೋಗ್ತದೆ, ಅದು ನಮಗೆ ಕಾಣಲಿಕ್ಕೂ ಇಲ್ಲ. ಆದ ಕಾರಣ ನೀವು ಇಲ್ಲಿ ಹಿಡಿಬೇಕು ಮಾಡುವಾಗ. ಸೊ ನೆಕ್ಸ್ಟ್ ನಾನೊಂದು ಇಷ್ಟು ದೊಡ್ಡ ರೌಂಡ್ ತೆಗೆದಿದ್ದೇನೆ. ಇದನ್ನು ಈ ರೌಂಡ್ ಪ್ರಕಾರವೇ ಕಟ್ ಮಾಡಿಕೊಂಡು ಹೋಗಬೇಕು. ಚರಪಟೆಗೆ ಸೌಂಡ್ ಜಾಸ್ತಿ ಉಂಟು. ನೋಡಿ, ಈಗ ಒಂದು ರೌಂಡ್ ಸಿಗ್ತದೆ. ಹೀಗೆ ಒಂದು ರೌಂಡ್. ಇನ್ನು ನಾನು ಆಗ ತೋರಿಸಿದಲ್ಲ, ಹೀಗೆ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ, ಇನ್ನಿದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಮತ್ತೆ ಹೀಗೆ ಫೋಲ್ಡ್ ಮಾಡಬೇಕು. ಆಗ ಒಂದು ಸಮೋಸದ ಟೈಪ್ ಕಾಣಿಸ್ತದೆ. ಮತ್ತು ಇದಕ್ಕೆ ಒಂದು ಬರೆಯನ್ನು ಎಳೆಯುವ. ಇದಕ್ಕೆ ಪೆನ್ಸಿಲಲ್ಲಿ ಒಂದು ಬರೆ, ಮತ್ತು ಇದನ್ನು ಕಟ್ ಮಾಡುವ. ನಾವೆಂತ ಎಳ್ದಿರ್ತೇವಲ್ಲ ಹಾಗೆ ಬರಬೇಕು. ಇದು ನೋಡಿ, ಈಗ ಒಂದು ಹಾರ್ಟ್ ಶೇಪ್ ಆಗಿ ಕಾಣ್ತದೆ, ಕಾಣ್ಬೋದು ನಿಮಗೆ ಹಾರ್ಟ್ ಒಂದು. ಅದ ಮೇಲೆ ಅದು ಹೀಗೆ ಬರ್ತದೆ, ಹೀಗೆ ಮೋಡದ ಒಂದು ಅದೇ ಒಂದು ಲುಕ್ಕಲ್ಲಿ. ಲಾಸ್ಟಿಗೆ ಅದು ನಿಮಗೆ ಹೀಗೆ ಬರ್ತದೆ ನೋಡಿ, ಹೀಗೆ ಹೀಗೆ ನೋಡಿ, ಇಷ್ಟು ಹೀಗೆ ಬರ್ತದೆ. ಇದು ನಾನು ಬೇರೆ ಶೇಪಲ್ಲಿ ಚೆಂದ ಕಾಣಲಿಕ್ಕೆ ಬೇರೆ ಶೇಪ್, ಇದು ನಮ್ಮ ಯಾವ ಮಾಮೂಲಿ ಶೇಪು. ಬೇರೆ ಬೇರೆ ಶೇಪಲ್ಲಿ ಮಾಡಿದರೆ ಚೆಂದ ಕಾಣ್ತದೆ. ನೆಕ್ಸ್ಟ್ ಇದಕ್ಕೆ ಒಂದು ರೌಂಡ್ ಹಾಕಬೇಕು. ಸಕ್ಸಸ್ ಆಗ್ಬೋದಾ ಅಂತೇಳಿ ಒಂದು ಡೌಟ್ ಉಂಟು. ಸ್ವಲ್ಪ ಬಾಕಿ ಆಯಿತು. ಹೀಗೆ ಕಟ್ ಮಾಡಿ, ಹೀಗೆ ಇದು ಮಾಡಿ, ಇದು ಮಾಡಿ ಸ್ವಲ್ಪ ಕಟ್ ಮಾಡಬೇಕು. ಮತ್ತು ಹೀಗೊಂದು ಬರೆ ಕೊಡಬೇಕು ಇದಕ್ಕೆ. ನಾವು ಹಾಗೆ ಕೊಟ್ಟಿದ್ದೇವಲ್ಲ ಹಾಗೆ. ನೋಡಿ, ಆಗಲೂ ಹೀಗೆ ಬಂತು ನೋಡಿ. ಹೀಗೆ ಮಾಡಿ, ಇದುಂಟಲ್ವಾ, ಇದು ಸ್ವಲ್ಪ ಒಣಗಲಿಕ್ಕೆ ಇಟ್ಟಿತ್ತು. ಇದುಂಟಲ್ವಾ, ಇದಕ್ಕೆ ನೋಡಿ ಈ ಫ್ಲವರ್ ಉಂಟಲ್ವಾ, ಅದಕ್ಕೆ ಒಂದು ನೂಲನ್ನು ಹಾಕಬೇಕು ನಾವು. ನೋಡಿ, ಇದೊಂದು ನೂಲನ್ನು ಹಾಕಬೇಕು. ನೂಲನ್ನು ಹಾಕಬೇಕು ಇಷ್ಟು. ಸ್ವಲ್ಪ ಲೇಟ್ ಆಗ್ಬೋದು ಇದನ್ನು ಮಾಡುವಾಗ. ಸೊ ನೋಡಿ, ಇಷ್ಟುದ್ದ ಉಂಟು. ಇಷ್ಟುದ್ದ ಅಲ್ಲದಿದ್ದರೆ ನೀವು ಸ್ವಲ್ಪ ಉದ್ದ ಕಡಿಮೆ ಮಾಡ್ಬೋದು ಬೇಕಿದ್ರೆ. ನಾನು ಸ್ವಲ್ಪ ಉದ್ದ ಕಡಿಮೆ ಮಾಡಿದೆ ನೋಡಿ, ಇಷ್ಟುದ್ದ ಹಾಕಿದೆ. ಮತ್ತು ಇದುಂಟಲ್ವ ಈ ಫ್ಲವರು, ಇದನ್ನು ಹೀಗೆ ನೋಡಿ ಹೀಗೆ ಅಂಟಿಸಬೇಕು. ಹೀಗೆ
ಇದನ್ನು ಈಗ ಅಂಟಿಸಿ ಕೊಡಬೇಕಷ್ಟೆ. ಒಂದು ಸ್ವಲ್ಪ ಹೀಗೆ ಮಾಡಿ ಅಂಟಿಸಬೇಕು. ನೋಡಿ ಹೀಗೆ ಅಂಟಿ ಬರ್ತದೆ. ಇನ್ನು ಇದಕ್ಕೆ ಹೀಗೆ ಅಂಟಿಸಬೇಕು. ಉದ್ದ ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಿದ್ದೇನೆ. ನೋಡಿ ಇಷ್ಟು ಉದ್ದ ಆಯಿತು. ನೋಡಿ ಇನ್ನು ಇದುಂಟಲ್ವಾ, ಇದಕ್ಕೆ ಒಂದು ಗಮ್ ಹಾಕಿ, ಇಲ್ಲಿ ಗಮ್ ಹಾಕಿದ್ದೆ ನೋಡಿ, ಅದಕ್ಕೆ ನಮ್ಮ ಫ್ಲವರನ್ನು ಇಟ್ಟು ಕೊಡುವ. ಇದಕ್ಕೆ ಬ್ಲ್ಯಾಕ್ ಕಲರ್ ಚೆಂದ ಕಾಣ್ಬೋದು. ನಾನಿಲ್ಲಿ ಎಲ್ಲ ತೆಕ್ಕೊಂಡಿದ್ದೇನೆ. ನಿಮಗೆ ಫೇವ್ರೆಟ್ ಕಲರ್ ಯಾವ್ದಾದ್ರು ಇದ್ರೆ ತೆಕ್ಕೊಳ್ಬೋದು. ನೋಡಿ ಹೀಗೆ ಅಂಟಿಸಿ, ಹೀಗೆ ಅಂಟಿಸಬೇಕು. ಮತ್ತೆ ಸ್ವಲ್ಪ ಕಷ್ಟ ಉಂಟು ಮಾಡಲಿಕ್ಕೆ ಇದನ್ನು. ಮತ್ತೆ ಹೀಗೆ ಮೆಲ್ಲ ಇಡಬೇಕು. ನೋಡಿ ಹೀಗಾಗ್ತದೆ. ಬೀಳ್ತದೆ ಅದು ಸ್ವಲ್ಪ. ನೋಡಿ ಹೀಗಾಯಿತು. ಹೀಗೆ ಇನ್ನು ಹೀಗುಂಟಲ್ವಾ, ಇದಕ್ಕೆ ಇದುಂಟಲ್ವ, ಇದಕ್ಕೆ ನೂಲು ಹಾಗೆ ಮಾಡಿ ಅಂಟಿಸ್ಬೇಕು. ಇಷ್ಟು ಉದ್ದ ನೂಲು. ನೋಡಿ ಹೀಗೆ ಇದಕ್ಕೂ ನೋಡಿ ಇದು ಕೂಡ ಹೀಗೆ ಮಾಡಬೇಕು. ಇದು ಉದ್ದ ಸಣ್ಣ ಹೀಗಿದೆ. ಸ್ವಲ್ಪ ಸಣ್ಣ ಆಗಲಿಲ್ಲ, ಇದು ಅಷ್ಟೇ ಇಟ್ಟು ನೋಡಿ ಹೀಗೆ ಉಂಟು. ಇದು ಇನ್ನು ನೀರಿಂದಲೂ ಸ್ವಲ್ಪ ಮುಂದೆ ಕೊಡಬೇಕು. ಇಷ್ಟು ಸಣ್ಣದು ದೊಡ್ಡ ಸಣ್ಣ ಹೀಗೆ